ಅಟೆನ್ಷನ್ ಹೆಂಗೆ ಸೀಕ್ ಮಾಡುತ್ತೆ ನಿಮ್ಮ ಮಗು ಅಂತ? ಬಿಕಾಸ್ ಇವಾಗ ಒಂದಿಷ್ಟು ಮಕ್ಳುಗಳಿರತ್ತೆ ಏನಾದ್ರು ಒಂದ್ ಮಾಡಿ ಪೇರೆಂಟ್ಸ್ ಅಟೆನ್ಷನ್ ಸೀಕ್ ಮಾಡ್ಬೇಕು ಅಂತ ಕಾಯ್ತಾ ಇರ್ತವೆ. ಸದ್ಯಕ್ಕೆ ಇನ್ನೂ ಅದು ಶುರು ಆಗಿಲ್ಲ. ಇಲ್ವಾ ಅದು? ಅಂದ್ರೆ ಅಟೆನ್ಷನ್ ಅವ್ನು ಸೀಕ್ ಮಾಡೋ ಅವಶ್ಯಕತೆನೇ ಇಲ್ಲ, ಆಲ್ರೆಡಿ ಅಟೆನ್ಷನ್ ಇದೆ, ತುಂಬಾ ಇದೆ. ಲೈಕ್ ಚಂದನ್ ಇಸ್ ಆಲ್ವೇಸ್ ದೇರ್. ನಾನ್ ಸ್ವಲ್ಪ ಕಡಿಮೆನೆ. ಐ ಪ್ರಿಫರ್ ಅವನು ಅಲ್ಲಿ ಆಟ ಆಡೋ ಸ್ಪೇಸ್ ಒಂದಿದೆ, ಅದ್ರೊಳಗೆ ಕೂತ್ಕೊಂಡು ಆಟ ಆಡ್ಕೊಂಡು ಅವ್ನು ಆರಾಮಾಗಿದ್ರೆ ನನ್ನ ಪಾಡ್ ನಾನು ಇರ್ಬೋದು ಅಂತ ನಾನು ಅದನ್ನ ಅಭ್ಯಾಸ ಮಾಡ್ಸಕ್ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಚಂದನ್ ಇಸ್ ಲೈಕ್ ಫುಲ್ ಆನ್ ಅಟೆನ್ಷನ್. ಅವ್ರ ಮನೇಲಿ ಇದ್ರು ಅಂದ್ರೆ ಬರೀ ಅವನ ಜೊತೆನೆ ಇರ್ತಾರೆ, ಬೇರೆ ಏನೂ ಗೊತ್ತಾಗಲ್ಲ ಅವ್ರಿಗೆ. ಸೊ ಅವ್ನಿಗೆ ಆಲ್ರೆಡಿ ಅಟೆನ್ಷನ್ ಇದೆ, ನಾನು ಕೊಡೋ ಅವಶ್ಯಕತೆ ಇಲ್ಲ. ಸೊ ಇವಾಗ ನೀವು ಮಾತಾಡ್ತಿರೋದಾಗೆ ಗೊತ್ತಾಗ್ತದೆ ನಿಮ್ಮ ಲೈಫ್ ಎಷ್ಟು ಚೇಂಜ್ ಆಗ್ಬಿಟ್ಟಿದೆ ಇವಾಗ ಮಗು ಬಂದ್ಮೇಲೆ ಅಂತ. ಸೊ ಇಬ್ರು ಪೇರೆಂಟ್ಸ್ ಆಗಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀರಾ ಮಗು ಸಿಕ್ಕಾಬಟ್ಟೆ. ಆನ್ ಎ ಡೈಲಿ ಬೇಸಿಸ್ ನಮ್ಮ ಡಿಸ್ಕಷನ್ ಬರೀ ಅವನ ಬಗ್ಗೆ ಇರುತ್ತೆ. ಇವ್ನು ಈ ಥರ ಮಾಡ್ತಾ ಇದ್ದಾನ, ಅದ್ರ ಅರ್ಥ ಹಿಂಗಿರುತ್ತೆ ಅಥವಾ ಹಿಂಗಿರುತ್ತೆ ಅಥವಾ ಏನು ನೋಡೋಣ ಟಿ ವಿ ಆಗ್ಬಿಟ್ರು. ಒಬ್ರು ಗೂಗಲ್ ತೆಗ್ದಿರ್ತೀವಿ, ಒಬ್ರು ChatGPT ತೆಗ್ದಿರ್ತೀವಿ, ಒಬ್ರು ಯೂಟ್ಯೂಬ್ ಹಾಕಿರ್ತೀವಿ. ಸೊ ವಿ ಲಿಟ್ರಲಿ ಫಿಗರ್ ಔಟ್, ಎಲ್ಲನೂ ಫಿಗರ್ ಔಟ್ ಮಾಡ್ತೀವಿ. ಬೇರೆ ಮಕ್ಳು ಹೇಗಿರ್ತಾರೆ ಅಂತ ಫಿಗರ್ ಔಟ್ ಮಾಡ್ತಾ ಇರ್ತೀವಿ. ಆ್ಯಂಡ್ ನಮ್ಮ ಅಪಾರ್ಟ್ಮೆಂಟಲ್ಲಿ ಒಂದಷ್ಟು ಚಿಕ್ಕ ಮಕ್ಕಳು, ಅವ್ರ ಮಕ್ಳು ಪೇರೆಂಟ್ಸ್ ಎಲ್ಲ ಇರ್ತಾರೆ, ಅವರೆಲ್ಲ ಹೇಳೋದನ್ನ ಕೇಳಿಸ್ಕೊಳ್ತಾ ಇರ್ತೀವಿ. ಸೊ ವಿ ಆರ್ ಲೈಕ್ ಫುಲ್ ಆನ್ ಬರೀ ಅವನ ಬಗ್ಗೆನೆ. ಮುಂಚೆ ಆಗಿದ್ರೆ ನಾವು ಇವಾಗ ಆ್ಯಕ್ಚುಲಿ ಮದರ್ಸ್ ಡೇ ಇದೆ, ಬಟ್ ವಿ ಆರ್ ಸ್ಟಿಲ್ ಅಟ್ ವಾರ್. ನಾವು ದೇಶದ ಬಗ್ಗೆ ಮಾತಾಡೋದ, ನಮ್ಮ ಬಗ್ಗೆ ಯೋಚನೆ ಮಾಡೋದ, ಏನು ಅಂತ ಅರ್ಥ ಆಗ್ತಿಲ್ಲ. ಸೊ ಇವಾಗ ನಾವು ಆ್ಯಕ್ಚುಲಿ ಇವತ್ತು ಬೆಳಗ್ಗೆಯಿಂದ ಫಸ್ಟ್ ಟೈಮ್ ನಾವು ವಾರ್ ಬಗ್ಗೆ ಮಾತಾಡ್ತಾ ಇದ್ವಿ. ತುಂಬಾ ದಿನ ಆದ್ಮೇಲೆ ಮಗುನ್ ಬಿಟ್ಟು, ಮಗು ವಿಷಯ ಬಿಟ್ಟು, ಇವಾಗ ವಾರ್ ನಡೀತಾ ಇದೆ, ಏನು ಮಾಡೋದು, ನೆಕ್ಸ್ಟ್ ಏನು ಮಾಡೋದು, ಅದರಲ್ಲೂ ಅವ್ನ ವಿಷಯನೇ ಬರುತ್ತೆ. ಓಕೆ, ಇವನ್ನ ಕರ್ಕೊಂಡು ಹೇಗೆ ಹೋಗೋದು, ಸಮಥಿಂಗ್ ಹ್ಯಾಪನ್ಸ್ ಅಂದರೆ ಯು ಹ್ಯಾವ್ ಟು ಬಿ ರೆಡಿ ಅಲ್ವಾ. ಆ್ಯಂಡ್ ನಾನು ಆಬ್ವಿಯಸ್ಲಿ ಸ್ವಲ್ಪ ಜಾಸ್ತಿ ಟೆನ್ಷನ್ ತಗೊಳ್ಳೋದ್ರಿಂದ, ಇಲ್ಲ ನಾವು ಫುಲ್ ಅವೇರ್ ಆಗಿರಬೇಕು, ಏನೇನಾಗುತ್ತೋ ಅದು ಇದು ಎಲ್ಲದಕ್ಕೂ ಪ್ರಿಪೇರ್ ಆಗಿರಬೇಕು ಅನ್ನೋ ಥರ. ಸೊ ಯಾ, ದಟ್ ಈಸ್ ಆಲ್ಸೋ ದೇರ್. ನಮಗೆ ಕ್ವೆಶ್ಚನ್ಸ್ ಅಂತ ಏನೂ ಇಲ್ಲ, ಬಟ್ ವಿ ಆರ್ ಆಲ್ವೇಸ್ ಅಬೌಟ್ ಹಿಮ್. ನನಗದು ಬೇಜಾರು ಅಂತಿಲ್ಲ, ಬಟ್ ಯಾವಾಗ ಇವಾಗ ನಾನು ನೆನ್ಸ್ಕೊಳ್ತಾ ಇದ್ದೀನಿ ಆಕ್ಚುಲಿ, ನಾವು ಬರೀ ಅವನ ಬಗ್ಗೆ ಮಾತಾಡ್ತಿರ್ತೀವಿ ಅಲ್ಲ ಅಂತ. ನೀವು ಹಂಗೆ ಆಗತ್ತೆ, ಯಾಕಂದ್ರೆ ಇವಾಗ ಮಗು ಆಗೋಕ್ಕೂ ಮುಂಚೆ ನಮ್ಮ ಡಿಸ್ಕಷನ್ ಆಫ್ ಟಾಪಿಕ್ಸ್ ಬೇರೆ ಇರುತ್ತೆ, ನಮ್ದು ಇಂಟ್ರೆಸ್ಟ್ ಬೇರೆ ಇರುತ್ತೆ, ಲೈಕಿಂಗ್ಸ್ ಬೇರೆ ಇರುತ್ತೆ. ಬಟ್ ಒನ್ಸ್ ಮಗು ಆದ ತಕ್ಷಣ, ಇವಾಗ ನಮ್ಮ ಮನೇಲೂ ಅಷ್ಟೇ, ಇವಾಗ ನಮ್ಮ ಮನೇಲಿ ಏನಾದ್ರು ಜಗಳ ಆಗ್ಬೇಕಂದ್ರೆ ನನ್ನ ಮಗಳ ವಿಷಯಕ್ಕೆ ಜಗಳ ಆಗುತ್ತೆ, ಬೇರೆ ಯಾವ ವಿಷಯಕ್ಕೂ ಜಗಳ ಆಗೋದಿಲ್ಲ. ಸೊ ಎಲ್ಲಿ ಹೋದ್ರೂ ಆ ಮಕ್ಕಳು ಅನ್ನೋದೊಂದು ಬಂದ್ಬಿಡುತ್ತೆ ಪೇರೆಂಟ್ಸ್ಗೆ. ಸೊ ಇದೆಲ್ಲದಕ್ಕೂ ಆಗೋಕ್ಕೂ ಮುಂಚೆ ನೀವಿಬ್ರು ಜೊತೆಗಿರ್ತಾ ಇದ್ರಿ, ಎಲ್ಲ ಕಡೆ ಟ್ರಿಪ್ ಮಾಡ್ತಾ ಇದ್ರಿ, ಎಲ್ಲಿ ಬೇಕೋ ಹೋಗ್ಬೋದಿತ್ತು, ಎಲ್ಲಿ ಬೇಕಾದ್ರೂ ನೀವು ಹೆಂಗೆ ಬೇಕಾದ್ರೂ ಹಂಗಿರ್ಬೋದಾಗಿತ್ತು. ಬಟ್ ಇವಾಗ ಮಗು ಆದ್ಮೇಲೆ ಫುಲ್ ಚೇಂಜ್ ಆಗಿರುತ್ತೆ ಲೈಫು. ಸೊ ನೀವಿಬ್ರು ಹೆಂಗೆ ಕನೆಕ್ಟೆಡ್ ಆಗ್ತೀರಾ ಅಂತ, ಚಂದನ್ ಮತ್ತೆ ನೀವು? ಬಿಫೋರ್ ನಾನು ಮದುವೆ ಆಗೋಕ್ಕೂ ಮುಂಚೆಯಿಂದ ಅವ್ರು ನನಗೆ ಒಳ್ಳೆ ಫ್ರೆಂಡ್ ಆಗಿದ್ರು. ಆ್ಯಂಡ್ ನಾನು ಮದುವೆ ಆಗ್ಬೇಕಾದ್ರೆ ನಾನು ಹೆದರ್ಕೊಂಡು ಬಿಟ್ಟಿದ್ದೆ, ನಾನು ಹೇಗೆ ಈ ಮನುಷ್ಯನ ಜೊತೆ ನಾನು ಇರೋದು, ಹಿ ಡಸಂಟ್ ಡಿಸ್ಕಸ್ ಎನಿಥಿಂಗ್ ಅಂತ. ನನ್ನ ಜೊತೆ ಏನೂ ಡಿಸ್ಕಸ್ ಮಾಡ್ತಾ ಇರಲಿಲ್ಲ. ಅವ್ರ ಲೈಫ್ ಅವ್ರದ್ದು ಹೇಗಿತ್ತು, ನನ್ನ ಲೈಫ್ ನಂದೆ. ದೆನ್ ನಾನು ರಿಯಲೈಸ್ ಮಾಡಿಕೊಂಡೆ, ನಾನೇ ಡಿಸ್ಕಸ್ ಮಾಡ್ತಿಲ್ಲ, ಅವ್ರೇನು ಡಿಸ್ಕಸ್ ಮಾಡ್ತಾರೆ ಅಂತ. ಸೊ ನಮ್ಮ ಪ್ರತಿ ಹೆಜ್ಜೆಲೂ ನಮ್ಮ ರಿಲೇಷನ್ಶಿಪ್ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಪ್ರತಿ ಹೆಜ್ಜೆಲೂ ಒಬ್ರಿಗೊಬ್ರು ನಾವು ಅರ್ಥ ಮಾಡಿಸ್ತಾ ಇದ್ವಿ. ಇವಾಗ ನಾವು ಈ ಥರ ಡಿಸ್ಕಷನ್ಸ್ ಮಾಡಬೇಕು, ಮಾಡಿದ್ರೆ ನಮ್ಮ ಲೈಫ್ ಈ ಥರ ಇರುತ್ತೆ, ಇಲ್ಲಾಂದರೆ ನಿನ್ನ ತಲೆಯಲ್ಲಿ ಏನಿದೆ ನನಗೆ ಗೊತ್ತೇ ಇರೋದಿಲ್ಲ, ನನ್ನ ಲೈಫ್ ಹೇಗಿರುತ್ತೆ. ಸೊ ಪ್ರತಿ ಹೆಜ್ಜೆಲಿ ಈವನ್ ಅವ್ರೂ ಅಷ್ಟೇ, ನೋಡು ಈ ಥರ ನಡೀತಾ ಇದೆ, ಹಿಂಗಾದ್ರೆ ಹಿಂಗಾಗಬಹುದು. ಬಿಕಾಸ್ ಅವ್ರದ್ದು ಲೈಫ್ ರಿಯಲೈಸೇಷನ್ಸ್ ಅಥವಾ ಅವ್ರ ಎಕ್ಸ್ಪೀರಿಯನ್ಸ್ ಬೇರೆ ಇರುತ್ತೆ, ನನ್ನ ಎಕ್ಸ್ಪೀರಿಯನ್ಸ್ ಬೇರೆ ಇರುತ್ತೆ. ಅದು ಪ್ರತಿಯೊಂದೂ ನಾವು ಡಿಸ್ಕಸ್ ಮಾಡಿ ಪ್ರತಿ ಹಂತದಲ್ಲೂ ನಾನು ಪ್ರೆಗ್ನೆಂಟ್ ಆಗೋದೂ ಇಟ್ ವಾಸ್ ಅ ಸರ್ಪ್ರೈಸ್. ನಾವು ಆ್ಯಕ್ಚುಲಿ ಓಕೆ ಪ್ಲ್ಯಾನ್ ಮಾಡೋಣ ಅಂತಿದ್ವಿ, ನಾನು ಆಲ್ರೆಡಿ ಪ್ರೆಗ್ನೆಂಟ್ ಆಗೋಗಿದ್ದೆ. ಸೊ ಎವ್ರಿಥಿಂಗ್ ವಾಸ್ ಅ ಸರ್ಪ್ರೈಸ್. ಬಟ್ ಸರ್ಪ್ರೈಸ್ ಆಗಿ ಬಂದಿದ್ರು ವಿ ಮೇಡ್ ಶೋರ್ ನಾವಿಬ್ರು ಕೂತ್ಕೊಂಡು ಡಿಸ್ಕಸ್ ಮಾಡ್ತೀವಿ, ನೆಕ್ಸ್ಟ್ ಹೆಜ್ಜೆ ಏನು ಅಂತ. ಒಂಥರ ನಾವು ವಿ ಆರ್ ಸ್ಟಿಲ್ ಫ್ರೆಂಡ್ಸ್ ಇನ್ ಅ ರಿಲೇಷನ್ಶಿಪ್. ಜೊತೆಗೊಂದು ಮಗು ಇದೆ, ನಾವೀಗಲೂ ಕಿತ್ತಾಡ್ತೀವಿ ಏನೇನೋ ಚಿಕ್ಕ ವಿಷಯಕ್ಕೆ, ನೀನು ಇದು ಮಾಡಬಾರ್ದು, ನೀನು ಅದು ಮಾಡಬಾರ್ದು ಅಂತ. ಬಟ್ ಅದರಲ್ಲೂ ಒಂದು ಫನ್ ಇರುತ್ತೆ. ಆ ಸೀರಿಯಸ್ ಜಗಳ ಅಂತೂ ನನ್ನ ಮಗ ಬಂದಮೇಲಂತೂ ಸೀರಿಯಸ್ ಆಗಿ ನಾವು ಜಗಳ ಆಡಿಲ್ಲ. ಮುಂಚೆ ತುಂಬ ಜಗಳ ಆಡ್ತಿದ್ವಿ. ಬಟ್ ಇಟ್ ಸಮ್ಹೌ ಅದು ಹಾಗಾಗೆ ಸರಿ ಹೋಗ್ತಾ ಇರುತ್ತೆ.
ಐ ಡೋಂಟ್ ನೋ, ಇಟ್ಸ್ ಜಸ್ಟ್ ಲೈಫ್ ಜರ್ನಿ ಅಂತ ತೊಗೊಂಡು ಹೋಗ್ಬೇಕಷ್ಟೇ. ಸೊ ಇದೆಲ್ಲದರ ಮಧ್ಯೆ ಆ್ಯಸ್ ಅ ಆರ್ಟಿಸ್ಟ್ ನಿಮಗೆ ಆಬ್ವಿಯಸ್ಲಿ ಇರುತ್ತೆ, ನಿಮ್ಮ ಒಂದು ಫೀಲ್ಡ್ ಮೇಲೆ ನಿಮಗೆ ತುಂಬ ಪ್ರೀತಿ ಇರುತ್ತೆ. ಸೊ ಇಷ್ಟೆಲ್ಲ ಆದಮೇಲೆ ಒಂದು ಮಗುವನ್ನ ನೀವು ಜನನ ಕೊಡ್ತೀರಿ, ಅದಾದಮೇಲೆ ಮಗುನ ನೋಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗ್ತೀರಾ, ಫುಲ್ ಅದರಲ್ಲೇ ನಿಮ್ಮ ಲೈಫು ಮುಳುಗ್ಬಿಟ್ಟಿರತ್ತೆ. ಎಲ್ಲೋ ಒಂದು ಕಡೆ ನಿಮ್ದು ಈ ಕಡೆ ಪಕ್ಕದ ಲೈಫು ನಿಮ್ಮ ಫೀಲ್ಡು, ಸೊ ಅದನ್ನು ಎಷ್ಟು ಮಿಸ್ ಮಾಡ್ಕೊಳ್ತೀರಾ? ನಾನು ಒಂಥರ ಆ್ಯಕ್ಟಿಂಗ್ನ ತುಂಬ ಮಿಸ್ ಮಾಡ್ಕೊಳ್ತೀನಿ. ಬಟ್ ದೆನ್ ನನಗೇನು ಅನಿಸುತ್ತೆ ಅಂದರೆ, ಇವಾಗ ನಾನು ಇವಾಗ ಆ್ಯಕ್ಟರಾಗಿ ವಾಪಸ್ ನಾನು ಫೀಲ್ಡಿಗೆ ಹೋಗಬೇಕು ಅಂದರೆ ನಾನು ತುಂಬ ರೂಲ್ಸ್ ಪ್ರಕಾರ ಹೋಗ್ತೀನಿ. ಐ ಹ್ಯಾವ್ ಟು ಲುಕ್ ಇನ್ ಅ ಸರ್ಟನ್ ವೇ. ನನಗೆ ಈ ಥರ ಟೈಮ್ ಇರಬೇಕು. ನನಗೆ ಇವಾಗ ನನ್ನ ಮಗನ ಐ ಕ್ಯಾಂಟ್ ಅಫೋರ್ಡ್ ಅಲ್ವಾ, ನನ್ನ ಮಗನ್ನ ಬಿಟ್ಟು ನಾನು ಹೋಗೋದಕ್ಕೆ ಇಟ್ ಈಸ್ ನಾಟ್ ಲೈಕ್ ಇವಾಗ ನಾನು ಬಿಟ್ಟು ಹೋಗೋಕ್ಕಾಗಲ್ಲ ಅಂತಿಲ್ಲ. ನಾನು ನೋಡ್ಕೊಳ್ಳೋರು ಇರ್ತಾರೆ, ಎಲ್ಲ ಇರುತ್ತೆ, ಎಲ್ಲ ಸಿಗುತ್ತೆ. ಬಟ್ ಹೀ ಈಸ್ ಮಿಸ್ಸಿಂಗ್ ಹಿಸ್ ಚೈಲ್ಡ್ಹುಡ್ನು. ಇವಾಗ ನನಗೆ ನನ್ನ ಚೈಲ್ಡ್ಹುಡ್ಡು ನಾನು ಸ್ಪೆಂಡ್ ಮಾಡಿದ್ದು ನನ್ನ ತಾತಾಜಿ ಜೊತೆ. ನಮ್ಮಮ್ಮ ವರ್ಕ್ ಮಾಡ್ತಿದ್ರು. ನಾನು ತಾತಾಜಿ ಜೊತೆ ಸ್ಪೆಂಡ್ ಮಾಡಿದಾಗ ನಂಗೆ ರಿಯಲೈಸ್ ಆಯಿತು, ನನ್ನ ಚೈಲ್ಡ್ಹುಡಲ್ಲಿ ನನ್ನ ತಾತಾಜಿ ಜೊತೆ ಇದ್ನಲ್ಲ. ಆಮೇಲೆ ಸಡನ್ನಾಗಿ ನಮ್ಮ ಅಮ್ಮನ ಜೊತೆ ಬಂದುಬಿಟ್ಟೆ. ಆ್ಯಂಡ್ ನಂಗೆ ಆ ಡಿಫ್ರೆನ್ಸ್, ಆ ಫೀಲಿಂಗು ನನಗೆ ಗೊತ್ತಿದೆ. ನನಗೆ ಗೊತ್ತಿರೋ ಫೀಲಿಂಗ್ನೇ ವಾಪಸ್ ನನ್ನ ಮಗನಿಗೂ ಕೊಡಬೇಕು ಅಂತ ನನಗಿಷ್ಟ ಇಲ್ಲ. ಸೊ ಎಸ್, ಐ ಡೂ ಮಿಸ್ ಮೈ ಕರಿಯರ್, ಬಟ್ ನನ್ನ ಮಗನ್ಕಿಂತ ನಾನು ಬೇರೆ ಏನೂ ಜಾಸ್ತಿ ಮೇಲ್ಗಡೆ ಇಡೋದಕ್ಕಾಗೋದಿಲ್ಲ. ಬಿಕಾಸ್ ಆ ಚಿಕ್ಕ ಮಗುಗೆ ನಾನು ರೆಸ್ಪಾನ್ಸಿಬಲ್ ಆಗಿದ್ದೀನಿ. ಆ ರೆಸ್ಪಾನ್ಸಿಬಿಲಿಟಿನ ಬಿಟ್ಟು ನನಗೆ ಹೋಗಬೇಕು ಅಂತ ಹೇಳಿದ್ರೆ ನನಗೆ ಇಷ್ಟ ಆಗ್ತಿಲ್ಲ. ಸೊ ಐ ಫೀಲ್ ಎಲ್ಲದಕ್ಕೂ ಒಂದು ಸಮಯ ಇರುತ್ತೆ. ಇವಾಗ ನಾನು ವರ್ಕ್ ಮಾಡೋಕ್ಕೆ ಒಂದು ಸಮಯ ಆಯಿತು, ನನ್ನ ಲೈಫ್ನ ಲೀಡ್ ಮಾಡಿ ಎಂಜಾಯ್ ಮಾಡೋಕ್ಕೆ ಒಂದು ಸಮಯ ಆಯಿತು. ಇವಾಗ ಮದುವೆ ಆಗಿ ಒಂದು ಲೈಫ್ ಸೆಟ್ಲ್ ಆಗೋ ಒಂದು ಸಮಯ ಬರುತ್ತೆ. ಅದೆಲ್ಲ ನನ್ನ ಚಾಯ್ಸು. ಇವಾಗ ಹೇಗೆ ನಾವು ಡೇಸ್ ನಮ್ಮ ಜನ್ರೇಷನಲ್ಲೆಲ್ಲ ಹಾಫ್ ಆಫ್ ದೆಮ್ ಆರ್ ನಾಟ್ ಮ್ಯಾರಿಡ್. ಇವಾಗ ಅದು ಅವ್ರ ಚಾಯ್ಸು. ಇವಾಗ ನಾನು ಮದುವೆ ಆಗೋದು ನನ್ನ ಚಾಯ್ಸು, ಮಗು ಮಾಡ್ಕೊಳ್ಳೋದು ನನ್ನ ಚಾಯ್ಸು. ನನ್ನ ಚಾಯ್ಸ್ ಮಾಡಾದ್ಮೇಲೆ ಆ ರೆಸ್ಪಾನ್ಸಿಬಿಲಿಟಿ ನಾನು ತೊಗೊಳ್ಳೇಬೇಕು. ಲೈಕ್ ವೆನ್ ಐ ಆಮ್ ಆ್ಯಕ್ಟಿಂಗ್, ನಾನು ಒಂದು ಪ್ರಾಜೆಕ್ಟ್ನ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ನಾನು ಅದನ್ನು ಕ್ವಿಟ್ ಮಾಡೋಕ್ಕಾಗಲ್ಲ. ಐ ಕಾಂಟ್ ಸಡನ್ಲಿ ಕೈ ಕೊಡೋಕ್ಕಾಗಲ್ಲ. ನನ್ನ ರೆಸ್ಪಾನ್ಸಿಬಿಲಿಟಿ ಅದು. ನಾನು ಹೇಳಿದ್ದೀನಿ, ನಾನು ಮಾಡ್ತೀನಿ, ಮಾಡಲೇಬೇಕು. ಸೊ ಅದೇ ರೀತಿ ದಿಸ್ ಇಸ್ ಒನ್ ರೆಸ್ಪಾನ್ಸಿಬಿಲಿಟಿ. ನಾವು ಇದರಿಂದ ಹೋಗೋದಕ್ಕೆ ಆಗಲ್ಲ. ಒಂದು ಪ್ರಾಜೆಕ್ಟ್ ಆದರೂ ಆಯ್ತು ಸರ್, ನಂಗೆ ಆಗ್ತಾ ಇಲ್ಲ, ಕಷ್ಟ ಆಗ್ತಿದೆ, ರೆಸ್ಪಾನ್ಸಿಬಿಲಿಟಿ ಸಮಥಿಂಗ್ ಯು ಕ್ಯಾನ್ ಲೀವ್. ಸೊ ನನ್ನ ಚೈಲ್ಡ್ಹುಡ್ನ ನಾನು ನೋಡಿಕೊಂಡು ನನ್ನ ಹೇಗೆ ಫೀಲ್ ಆಯಿತು ಅಂತೆಲ್ಲ ಆ ಚಿಕ್ಕ ಚಿಕ್ಕ ಫೀಲಿಂಗ್ಸು ನನ್ನ ಮಗಂಗೆ ಬರಬಾರ್ದು ಅನ್ನೋ ಮೇಜರ್ ಕಾರಣದಿಂದ ಐ ಡೋಂಟ್ ವಾಂಟ್ ಟು ಲೈಕ್ ಸಡನ್ಲಿ ಜಂಪ್ ಇನ್ ಟು ಎನಿ ಪ್ರಾಜೆಕ್ಟ್. ಬಿಕಾಸ್ ನನಗೆ ಗೊತ್ತು ಅದು ಹೇಗೆ ಫೀಲ್ ಆಗುತ್ತೆ. ಇವಾಗ ಅವ್ನು ಸ್ಕೂಲ್ಗೆ ಹೋಗ್ತಾ ಇದ್ದಾನೆ, ಆ ಟೈಮ್ ನನಗೆ ಸಿಕ್ತು, ಜಸ್ಟ್ 1-2-3 hours ಎಕ್ಸ್ಟೆಂಡ್ ಮಾಡ್ಕೊಂಡು ನಾನು ಒಂದು ಪ್ರಾಜೆಕ್ಟ್ ಮಾಡ್ಬೋದು ಅಂದರೆ ಅದು ಬೇರೆ ವಿಷಯ. ಬಟ್ ಇಷ್ಟು ಚಿಕ್ಕ ಮಗುನ ಬಿಟ್ಟು ಸೊ ಒಂದು ಸಪೋಸ್ ಕಮ್ ಬ್ಯಾಕ್ ಮಾಡಬೇಕು ಅಂತಂದ್ರೂ ಅವ್ರು ಸ್ಕೂಲಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನೀವು ಪ್ಲ್ಯಾನ್ ಮಾಡ್ಕೊಳ್ತೀವಿ. ಸ್ವಲ್ಪ ದೊಡ್ಡವನಾಗಿ